ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಂದರೆ, ಇವತ್ತು ನಾವು ಒಂದು ರೆಸ್ಟೋರೆಂಟ್ ಸ್ಟೈಲ್ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಕೆ ಎಫ್ ಸಿ ಚಿಕನ್ ನಾವು ಯಾವಾಗಲೂ ಆರ್ಡ್ರ್ ಮಾಡ್ಕೊಂಡು ತಿಂತೀವಿ. ಸೊ ಆರ್ಡರ್ ಮಾಡಿದ್ರೆ ಎಲ್ಲರಿಗೂ ಒಂದೊಂದು ಪೀಸ್ ಕೂಡ ಬರೋಲ್ಲ, ಅಷ್ಟೊಂದು ರೇಟ್ ಇರುತ್ತೆ. 1 kg 850 900 ಆ ಥರ ಎಲ್ಲ ಇರುತ್ತೆ. ಸೊ ನಾವು ಮನೆಯಲ್ಲೇ ಈಸಿಯಾಗಿ ಕೂಡ ಮಾಡ್ಕೋಬೋದು. ನೀವು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಟ್ರೈ ಮಾಡೋಣ ಇವಾಗ ಹೇಗೆ ಮಾಡೋದು ಅಂತ. ಸೊ ಬನ್ನಿ ನೋಡೋಣ. ನಾನಿಲ್ಲಿ ಒಂದು 3/4 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಸೊ ಈ ಥರ ಲೆಗ್ ತೊಗೊಂಡು ನೀವು ಈ ಥರ ಕಟ್ ಮಾಡಿ ಸಾಕ್ಕೊಳ್ಳಿ. ಸೊ ಈ ಥರ ಸ್ಕಿನ್ ಬರ್ನಿಂಗ್ ಆದರೂ ಪರವಾಗಿಲ್ಲ, ಸ್ಕಿನ್ಲೆಸ್ ಆದರೂ ಪರವಾಗಿಲ್ಲ. ಸೊ ಇವಾಗ ನಾವು ಇದಕ್ಕೆ ಏನೇನು ಹಾಕೋದು ಅಂತ ನೋಡೋಣ. ತುಂಬ ಫಾಸ್ಟಾಗಿ ಮನೇಲಿ ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ನಾವು ರೆಡ್ ಚಿಲ್ಲಿ, ಹಾಗೆ ಗರಂ ಮಸಾಲ, ಬ್ಲ್ಯಾಕ್ ಪೆಪ್ಪರು, ಟರ್ಮರಿಕ್ ಪೌಡರು, ಸ್ವಲ್ಪ ಜೀರಿಗೆ ಪೌಡರು, ಕೊರಿಯಾಂಡರ್ ಪೌಡರು. ಸೊ ಇದಿಷ್ಟು ಸೇರಿಸ್ಕೊಳ್ಳೋಣ. ಹಾಗೆ ನಾನು ಸೋಯಾ ಸಾಸ್ 1 ಸ್ಪೂನ್ ನೋಡಿ, ಹಾಗೆ ಗ್ರೀನ್ ಚಿಲ್ಲಿ ಅದು ಕೂಡ ನಾವೊಂದು 2 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳೋಣ. ಹಾಗೆ ವೆನಿಗರ್ ಒಂದು 1.5 ಟೇಬಲ್ ಸ್ಪೂನ್ ಅಷ್ಟು. ಹಾಗೆ ಇದಕ್ಕೆ ಸ್ವಲ್ಪ ನಾವು ಸಾಲ್ಟನ್ನು ಸೇರಿಸ್ಕೊಳ್ಳೋಣ. ನೋಡಿಕೊಂಡು ಸೇರಿಸ್ಕೊಳ್ಳಿ, ನಿಮಗೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಟೇಬಲ್ ಸ್ಪೂನ್ ಅಷ್ಟು ಸೇರಿಸಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಸಾಲೆ ಎಲ್ಲ ನೀಟಾಗಿ ಹಿಡಿಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕಾಗಿ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಕೂಡ ಸೇರಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಹಿಡೀಲಿ ಅಂತ ಅಷ್ಟೇ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಪೀಸ್ಗಳಿಗೆ ನೀಟಾಗಿ ಮಸಾಲೆ ಎಲ್ಲ ಅಂಟ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನೆಲ್ಲ ಮಾಡಿಕೊಂಡ್ರೆ ನೀಟಾಗಿ ಬರಲ್ಲ, ಕೈಯಲ್ಲೇ ನೀಟಾಗಿ ಮಾಡ್ಕೊಳ್ಳಿ. ಹಾಗೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ. ಇದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/2 ಅವರ್ ಹಾಗೆ ಬಿಟ್ಬಿಡಬೇಕು. ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಎಲ್ಲ ನೆನೆಯುತ್ತೆ, ಚಿಕನ್ ಪೀಸಸ್ ಎಲ್ಲ. ಸೊ ಈಗ ಕ್ಲೋಸ್ ಮಾಡಿ ಇಟ್ಬೇಡ. ನಾನೀಗ ಪ್ಲೇಟ್ ಮುಚ್ಚಿ ಒಂದು 1/2 ಅವರ್ ಬಿಟ್ಬಿಡ್ತೀನಿ ರೆಸ್ಟ್ ಮಾಡೋದಕ್ಕೆ. ಹಾಗೆ ನಾವು ಈಗ ಅದಕ್ಕೆ ಕೋಟಿಂಗ್ ಮಾಡೋದಕ್ಕೆ ಸ್ವಲ್ಪ ಮಿಶ್ರಣ ರೆಡಿ ಮಾಡ್ಕೋಬೇಕು. ಸೊ ಈಗ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಕಾರ್ನ್ಫ್ಲವರು ಒಂದು ಅರ್ಧ ಕಪ್ ಅಷ್ಟು, ಹಾಗೆ 1 ಕಪ್ ಅಷ್ಟು ಮೈದಾ, ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಸೇಮ್ ನಮಗೆ KFC ಅಲ್ಲಿ ತಗೊಳ್ಳೋ ಚಿಕನ್ ಥರನೇ ಇರುತ್ತೆ. ಇದರಲ್ಲಿ 2 ಥರ ವೆರೈಟೀಸ್ ಸಿಗುತ್ತೆ. ಸೊ ನಾನಿವತ್ತು ಒಂದು ಥರ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಟೈಮ್ ಮಾಡಿ ತೋರಿಸ್ತೀನಿ ಅದು ಹೇಗಿದೆ ಅಂತ ಇನ್ನೊಂದು ಸರಿ ಹೇಳಿ. ಸೊ ನಾವು ಈ ಥರನೂ ಮಾಡ್ಕೊಳ್ಳೋದ್ರಿಂದ ಸೊ ರೆಡ್ ಚಿಲ್ಲಿ ಪೌಡರು ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳೋಣ. ನಾವು ಚಿಕನ್ಗೂ ಹಾಕಿದ್ದೀವಿ, ಇದು ಸೊ ಮೇಲೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀವಲ್ಲ, ಸೊ ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ, ಜಾಸ್ತಿ ಹಾಕ್ಕೋಬೇಡಿ. ಸಾಲ್ಟು ಜಾಸ್ತಿ ಹಾಕ್ಕೊಂಡ್ರೆ ಅದೇನಾಗ್ಬಿಡತ್ತೆ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ, ಹಾಗೆ ನಮಗೆ ಎಷ್ಟು ಚೆನ್ನಾಗಿರುತ್ತೆ, ಮಕ್ಳಿಗೂ ತುಂಬ ಇಷ್ಟಪಡ್ತಾರೆ. ಮನೆಯಲ್ಲೇ ಯಾಕೆ ಟ್ರೈ ಮಾಡಬಾರ್ದು ಈ ಥರದ್ದೆಲ್ಲ ನಾವು ಹೇಳಿ. ನಮ್ಮ ಕಣ್ಣು ಮುಂದೆ ನಾವೇ ನೀಟಾಗಿ ಸ್ವಚ್ಛವಾಗಿ ಮಾಡ್ಕೋಬೋದು. ಸೊ ಕೆಲವೊಂದು ಹೋಟೆಲಲ್ಲಿ ತರಿಸ್ಕೋತೀವಿ, ಕೆಲವು ಟೈಮಲ್ಲಿ ಬೇಕು ಅಂದಾಗ. ಸೊ ಮನೆಯಲ್ಲಿ ಮಕ್ಳಿಗೆ ಈಸಿಯಾಗಿ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಅದು ಕೋಟಿಂಗ್ಗೆ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡೋಣ. ನೀಟಾಗಿ ಮಿಕ್ಸ್ ಆಗಿದೆ.
ಈಗ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಆಯಿಲ್ನ ಬಿಸಿ ಮಾಡ್ಕೊಳ್ಳೋಣ. ಸೊ ನನಗೂ ಟೈಮ್ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಬೇಗ ಇವಾಗ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬಂದು ಬೇಗ ನನ್ನ ಮಗನಿಗೆ ಸ್ಪೀಚ್ ಥೆರಪಿ ಹಾಗೆ ರೆಮಿಡಿಯಲ್ ಕ್ಲಾಸಸ್ ಇದೆ. ಸೊ ಒಂದು 4 o'clock ಎಲ್ಲ ಅಲ್ಲಿರಬೇಕು. ಹಾಗೆ ಮತ್ತೆ ನಾವು ರಿಟರ್ನು 7 o'clock ಆಗಿಬಿಡುತ್ತೆ, 7:30 ಆ ಥರ. ಸೊ ಅಷ್ಟರಲ್ಲೇ ಬೇಗ ಡ್ಯೂಟಿ ಮುಗಿಸ್ಕೊಂಬಂದು ಬೇಗ ವೀಡಿಯೋ ಒಂದು ಮಾಡಿಬಿಟ್ಟು, ಸೊ ಇವಾಗ ಸ್ಕೂಲ್ ಹತ್ರ ಹೋಗಿ ಮಕ್ಕಳನ್ನ ಕರ್ಕೊಂಬರ್ಬೇಕು. ಅಷ್ಟರಲ್ಲೇ ವೀಡಿಯೋ ಮುಗಿಸ್ಕೊಂಬಿಟ್ರೆ ನನಗೆ ಈಸಿ ಆಗಿಬಿಡುತ್ತೆ. ಸೊ ಆಯಿಲ್ ಚೆನ್ನಾಗಿ ಬಿಸಿ ಆಗಲಿ, ಅಷ್ಟರಲ್ಲಿ ನಮಗೆ ಚಿಕನ್ ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ. ಸೊ ಸ್ವಲ್ಪ ಹೊತ್ತು ಬಿಸಿ ಆಗೋ ಅಷ್ಟರಲ್ಲೇ ಹಾಗೆ ನಮಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳಿ ನೀವು, ಇದು ಕೂಡ ಬೇಕು. ಸೊ ಒಂದು ಪಾತ್ರೆಯಲ್ಲೋ ಒಂದು ಬೌಲಲ್ಲೋ ನಿಮಗೆ ನೀರು ಈ ಥರ ಫುಲ್ ಮಾಡಿ ಇಟ್ಕೊಳ್ಳಿ. ತುಂಬ ಫಾಸ್ಟಾಗಿ ಮುಗಿಸ್ಬೋದು ಫ್ರೆಂಡ್ಸ್, ಈಸಿಯಾಗಿ ಒಂದು 1 hour ಅಂದರೆ ಒಂದು ಹಾಫ್ ಆನ್ ಅವರ್ ನಾವು ನೆನೆಸೋದಕ್ಕೆ ಬೇಕು. ಬಟ್ ಕುಕ್ಕಿಂಗ್ ಅಂತ ಸ್ಟಾರ್ಟ್ ಮಾಡಿದ್ರೆ ಫಾಸ್ಟಾಗಿ ಒಂದು ಹಾಫ್ ಆನ್ ಅವರ್ ಏನು 25 ಮಿನಿಟ್ಸಲ್ಲಿ ಮುಗಿಸ್ಬಿಡ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಎಣ್ಣೆ ಬಿಸಿ ಆಗಿದೆಯಲ್ಲ ಅಂತ ಚೆಕ್ ಮಾಡಿದೆ. ಸೊ ಬಿಸಿ ಆಗಿದೆ. ಇವಾಗ ನಾವು ಸ್ಟಾರ್ಟ್ ಮಾಡೋಣ. ನೋಡಿ ಚಿಕನ್ ಕೂಡ ನೀಟಾಗಿ ನೆಂದಿದೆ. ಸೊ ನಾವೀಗ ಒಂದೊಂದೇ ಪೀಸ್ ತೆಕ್ಕೊಂಡು ನೋಡಿ, ಈ ಥರ ಒಂದೊಂದು ಪೀಸ್ ತೆಕ್ಕೊಂಡ್ಬಿಟ್ಟು ನಾವು ನೋಡಿ ಇಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಇದರಲ್ಲಿ ಈ ಥರ ಇದು ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉದುರಿಸ್ಬಿಟ್ಟು ಈ ರೀತಿ ಇಲ್ಲಿ ನೀರಿರುತ್ತಲ್ಲ, ಸೊ ನೀರಲ್ಲಿ ಈ ರೀತಿ ಮುಳುಗಿಸಿ, ಈ ರೀತಿ ತೆಗೆದುಬಿಟ್ಟು ಮತ್ತೆ ನೀವು ಇದನ್ನು ಇದರಲ್ಲೇ ಹಿಟ್ಟಲ್ಲಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಹಿಟ್ಟು ಅಂಟುತ್ತೋ ಅಷ್ಟು ಅಂಟಲಿ. ಸೊ ನೀವು ಈ ರೀತಿ ಉದುರಿಸ್ಬಿಡಿ. ಡ್ರೈ ಹಿಟ್ಟು ಸೊ ಹಾಗೆ ಮೇಲೆ ಆರಿಬಿಡತ್ತೆ ಸ್ವಲ್ಪ ಇದು ಮಾಡಿದ ತಕ್ಷಣ. ಸೊ ನೀವು ಈ ಥರ ಮಾಡಿಕೊಂಡು ಈಗ ಒಂದೊಂದೇ ನಾವು ಆಯಿಲಲ್ಲಿ ಸೊ ಆಯಿಲ್ ಬಿಸಿಯಾಗಿದೆ, ಇವಾಗ ಬಿಟ್ಬಿಡೋಣ ಈ ರೀತಿ. ಹಾಗೆ ಎಲ್ಲದನ್ನು ಕೂಡ ಮತ್ತೆ ನೋಡಿ ನಾವು ಇನ್ನೊಂದು ಪೀಸನ್ನ ತಗೊಳ್ಳೋಣ. ಈ ಥರ ನೀಟಲ್ಲಿ ಹಿಟ್ಟಲ್ಲಿ ನೀಟಾಗಿ ನಾವು ಈ ಥರ ಡಿಪ್ ಮಾಡ್ಕೊಳ್ಳೋಣ. ನೀರಲ್ಲಿ ಹದ್ಕೊಂಡ್ಬಿಟ್ಟು ತೆಗೆದುಬಿಡಿ. ಮತ್ತೆ ನೀಟಾಗಿ ನಾವು ಹಿಟ್ಟಲ್ಲಿ ಈ ರೀತಿ ಮಾಡ್ಕೋಬೇಕು. ಚೆನ್ನಾಗಿ ಈ ಥರ ಉದುರಿಸ್ಬಿಡಿ. ಎಕ್ಸ್ಟ್ರಾ ಇದ್ದಿದ್ದೆಲ್ಲ ಉದುರು ಬಿಡುತ್ತೆ. ಸೊ ಈಗ ಮತ್ತೆ ನಾವು ಆಯಿಲಲ್ಲಿ ಬಿಡಬೇಕು. ನಿಧಾನಕ್ಕೆ ತಿರುಗಿಸಿ ಹಾಕ್ಕೊಳ್ಳಿ. ಅದು ಒಂದು ಸೈಡ್ ಫ್ರೈ ಆಗಿರುತ್ತೆ, ಇನ್ನೊಂದು ಸೈಡು ತಿರುಗಿಸಿ ಹಾಕ್ಕೊಳ್ಳಿ ಈ ರೀತಿ. ಇದೇ ರೀತಿ ಎಲ್ಲ ಮಾಡಿಟ್ಕೊಳ್ಳೋಣ. ನೋಡಿ ಇದು ಈ ಥರ ಆಗಬೇಕು. ಇನ್ನೊಂದು ಸ್ವಲ್ಪ ಬೇಯಬೇಕು ಒಳಗಡೆ ಎಲ್ಲ. ನೋಡಿ ಈ ಥರ ಬರುತ್ತೆ. ಆವಾಗ ಸ್ವಲ್ಪ ತಿರುಗಿಸಿ ಹಾಕ್ಕೊಳ್ಳಿ. ಎಲ್ಲ ಪೀಸಸ್ಸು ಅದೇ ಥರನೇ ಆಗಬೇಕು. ಚಿಕ್ಕದಿದ್ದರೆ ಬೇಗ ಆಗಿಬಿಡುತ್ತೆ. ಸ್ವಲ್ಪ ಲೆಗ್ ಪೀಸ್ ಆ ಥರ ಇದ್ದಿದ್ದು ಸ್ವಲ್ಪ ಲೇಟ್ ಅಂದರೆ ಸ್ವಲ್ಪ ಬೇಯೋದಕ್ಕೆ ಲೇಟ್ ಆಗುತ್ತಲ್ಲ ಆ ಥರ. ನೋಡಿ ಇದೆಲ್ಲ ನೋಡೋದಲ್ಲ ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಆಗಿದೆ. ಈಗ ತೆಕ್ಕೊಳ್ಳೋಣ ಪ್ಲೇಟ್ಗೆ. ನೋಡಿ ಯಾವ ಥರ ಇದೆ ಅಂತ. ನೋಡಿದ್ರಲ್ಲ ನೋಡಿ KFC ಚಿಕನ್ ಅದೇ ಥರನೇ.
ಬ್ರೌನ್ ಕೂಡ ಮಾಡ್ಕೊಳ್ಳೋಣ. ಹೀಗೆ ಮಾಡ್ಕೊಂಡಿದ್ದೀನಿ. ಸೊ ನಿಧಾನಕ್ಕೆಲ್ಲ ತಿರುಗಿಸಾಕೊಳ್ಳಿ. ಹಾಕಿದ ತಕ್ಷಣ ತಿರ್ಗ್ಸೋಕೆ ಹೋಗ್ಬೇಡಿ. ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ನಿಧಾನಕ್ಕೆ ಒಂದೊಂದೇ ತಿರ್ಗಿಸ್ಕೋಬೇಕು. ಸೊ ಇದೆಲ್ಲ ಆಗಿದೆ. ಸೊ ತೆಕ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, KFC ಚಿಕನ್ ರೆಡಿಯಾಗಿದೆ ನಮ್ಮನೇಲಿ. ಸೊ ನಿಮ್ಮನೇಲಿ ಕೂಡ ನೀವು KFC ಚಿಕನ್ ಹೇಗೆ ಮಾಡೋದು ಅಂತ ನೋಡಿಕೊಂಡು ಮಾಡ್ಕೊಳ್ಳಿ. ನಿಮ್ಮನೇಲಿ ಕೂಡ ಮಕ್ಕಳು ಖುಷಿಯಾಗಿ ತಿಂತಾರೆ. ಸೊ ಇಲ್ಲಿ ಸಾಸ್ ಜೊತೆ ಚಿಕನ್ ತಿಂದು ಟೇಸ್ಟ್ ಮಾಡಿ ನೋಡ್ತೀನಿ. ಸೊ ನನ್ನ ಮಕ್ಕಳಿಗೆ ಲೆಗ್ ಪೀಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಅವ್ರಿಗೆ ಅಂತ ಹಾಕಿಸ್ಕೊಂಡು ಬಂದಿದ್ದೀನಿ. ಸೊ ಒಂದು ಪೀಸ್ ಓಪನ್ ಮಾಡಿ ಬಿಸಿ ಇದೆ. ಎಷ್ಟು ಗರಿ ಗರಿ ಇದೆ ನೋಡಿ, ಗರಿ ಗರಿ ಆಗಿದೆ ನೋಡಿ. ಚಿಕನ್ ಎಲ್ಲ ನೀಟಾಗಿ ಬೆಂದಿದೆ. ಸೊ ಸಾಸ್ ಜೊತೆ ನೀವು ಕೂಡ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ಅಷ್ಟು ಗುಡ್, ತುಂಬ ಟೇಸ್ಟಿಯಾಗಿದೆ ನೋಡಿ. ಯಾವ ಥರ ಒಳ್ಳೆ ಚಕ್ಲಿ ತಿಂದಂಗಿದೆ, ಆ ರೀತಿ ಗರಿ ಗರಿಯಾಗಿದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮ್ಮೆಲ್ಲೂ ಮಾಡ್ಕೊಳ್ಳಿ. ಇದೇ KFC ಚಿಕನ್ ಇನ್ನೊಂದು ರೀತಿಯಲ್ಲೂ ಮಾಡ್ಬೋದು. ನಾನು ಇನ್ನೊಂದು ರೀತಿ ಕೂಡ ತೋರಿಸ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.